ಹಲೋ ಹಾಯ್ ಫ್ರೆಂಡ್ಸ್, ಕೆಪಿ ಕ್ರೇಜಿ ವರ್ಡ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊತಿದ್ದೀರಾ. ತಮ್ಮನೇಲಲ್ಲಿ ನೋಡಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ಇವಾಗ ಮಾರ್ಚ್ 6ನೇ ತಾರೀಕಿಗೆ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಮಹೋತ್ಸವ ಇದೆ. ಮತ್ತು ಪಟ್ಟಾಭಿಷೇಕವೂ ಕೂಡ ಪಟ್ಟಾಭಿಷೇಕ ಮಹೋತ್ಸವ ಮತ್ತು ವರ್ಧಂತಿ ಕೂಡ ಬಂದಿರೋದ್ರಿಂದ ಈ ವರ್ಷ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಹೊಸದಾಗಿ ಯಾರು ರಾಯರ ಸೇವೆಯನ್ನು ಮಾಡಬೇಕು ಅಂದ್ಕೊಂಡಿದ್ದಾರೆ, ಅದ್ರ ಮನಸ್ಸಲ್ಲಿ ಯಾರ್ಯಾರು ಅಂದ್ಕೊಂಡಿದ್ದಾರೆ, ಏನಾದರೂ ಅವ್ರ ಬೇಡಿಕೆಗಳಿದ್ರೆ ಇದು ಒಂದು ಒಳ್ಳೆ ಅಂದರೆ ಒಂದು ಉತ್ತಮವಾದ ಸಮಯ ಅಂತಂದು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ನೋಡುವಂಥ ಎಲ್ರಿಗೂ ಉಪಯೋಗ ಆಗಲಿ ಅನ್ನೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮಾರ್ಚ್ ಅಂದರೆ ಫೆಬ್ರವರಿ 28ರಿಂದ ಇದು ಒಂದು 7 ದಿನದ ಒಂದು ವೃತವನ್ನು ಮಾಡೋದು. ವೃತ ಅಂದರೆ ಅದು ಸೇವೆ, ಇದು ರಾಯರ ಸೇವೆ ಮಾಡೋಕ್ಕೆ ಹೊಸ್ದಾಗಿ ಯಾರೆಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೂ ಎಲ್ಲ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಅವರು ಏನೇ ಬೇಡಿಕೆಗಳಿರ್ಬೋದು ಅವನ್ನ ನೀವು ಮಾರ್ಚ್ 28ರಿಂದ ಒಂದು ಸಣ್ಣ ರಾಯರ ಸೇವೆ ಮಾಡೋದ್ರ ಮೂಲಕ ಎಲ್ಲ ರಾಯರ ಪ್ರೀತಿ ಪಾತ್ರರಾಗ್ಬೋದು ಅಂತ ಹೇಳ್ತೀನಿ. ಅದನ್ನು ಯಾವ ರೀತಿ ಮಾಡಬೇಕು ಏನು ಅಂತಂದರೆ ಫೆಬ್ರವರಿ 28 ಬೆಳಿಗ್ಗೆ ಬೇಗ ಸೂರ್ಯೋದಯ ಆಗೋಕ್ಕಿಂತ ಮೊದಲೇ ಮನೆಯೆಲ್ಲ ಶುಚಿ ಮಾಡಿ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳ ಮೂರ್ತಿ ಏನಾರಿದ್ರೆ ನಿಮ್ಮ ಹತ್ರ ಅದು ಪಂಚಾಮೃತ ಅಭಿಷೇಕ ಮಾಡಿ ಪೂಜೆ ಮಾಡಿ. ಇಲ್ಲ ಅಂದರೆ ನಮ್ಮ ಹತ್ರ ಫೋಟೋ ಇದೆ ಅಂತ ಅಂದರೆ ಫೋಟೋಕ್ಕೆ ಬರೀ ಗಂಧ ವಿಭೂತಿ ಅಷ್ಟೇ ಹಚ್ಚಬೇಕು. ಕುಂಕುಮ ಅರಿಶಿನ ಎಲ್ಲ ಹಚ್ಚಬಾರ್ದು. ರಾಘವೇಂದ್ರ ಸ್ವಾಮಿಗಳಿಗೆ ಹೂವು ತುಳಸಿ ಎಲ್ಲ ಏರಿಸಿ ಒಂದು ಪೂರ್ಣ ಫಲ ಅಂದರೆ ಹೊಸ್ದಾಗಿ ಪೂಜೆ ಮಾಡ್ತವಂಥವ್ರು ಅವ್ರು ಸಂಕಲ್ಪ ಮಾಡಿ ಸ್ಟಾರ್ಟ್ ಮಾಡಬೇಕು ಇದನ್ನು ಸೇವೆಯನ್ನು. ಅದಕ್ಕೋಸ್ಕರ ಒಂದು ಪೂರ್ಣ ಫಲ ಅಂದರೆ ಒಂದು ತೆಂಗಿನಕಾಯಿ, ಅದು ಜುಟ್ಟು ಅದೇನು ತೆಗಿಲಂಥದ್ದು ಪೂರ್ಣ ಫಲ, ಎಳೆನೀರು, ಇದು ಪೂರ್ಣ ಫಲ ಅಂತಂದು ತಗೊಂಡು ಬಂದು ಒಂದು ಸ್ವಲ್ಪ ಹೂವು ಮತ್ತು ಸ್ವಲ್ಪ ಅಕ್ಷತೆ ಕಾಳು ಮಂತ್ರಾಲಯದಿಂದ ಅಥವಾ ಮಠದಿಂದ ತೊಗೊಂಡು ಬಂದಿದ್ದಿದ್ರೆ ಇನ್ನೂ ಒಳ್ಳೆಯದು. ಇಲ್ಲಾಂದರೆ ಅವ್ರ ಹತ್ರ ಮನೆಯಲ್ಲಿರುವಂಥ ಒಂದು ಸ್ವಲ್ಪ ಅಕ್ಷತೆ ಕಾಳು, ಹೂವು, ಅದು ಒಂದು ತೆಂಗಿನಕಾಯಿನ ಕೈಯಲ್ಲಿ ಇಟ್ಕೊಂಡು ನೀವು 7 ದಿನದ ಒಂದು ಸೇವೆಯನ್ನು ಮಾಡಲು ನಾನು ಸಂಕಲ್ಪ ಮಾಡ್ತಿದ್ದೀನಿ. ಅದರಿಂದ ನೀವೇನು ಒಂದು ಏನು ನಿಮ್ಮದು ಬಯಕೆಗಳು ಈಡೇರಿಸ್ಕೋಬೇಕಲ್ಲ ಅದನ್ನು ಕರೆಕ್ಟಾಗಿ ಇಷ್ಟಾರ್ಥಗಳನ್ನು ಕರೆಕ್ಟಾಗಿ ನೀವು ಅದನ್ನು ರಾಯರ ಮುಂದೆ ಹೇಳಿಕೊಂಡು ಅದನ್ನು ಸಂಕಲ್ಪ ಮಾಡಿ ಈ ಸೇವೆಯನ್ನು ಸ್ಟಾರ್ಟ್ ಮಾಡಬೇಕು. ಮತ್ತು ಅದು ಕಾಯಿಯನ್ನು ಒಂದು ಹೊಸ ಬಟ್ಟೆ ಅಥವಾ ಮಡಿ ಬಟ್ಟೆಯಲ್ಲಿ ಕಟ್ಟಿ ಫೋಟೋದ ಬಲಗಡೆ ಅಥವಾ ಮೂರ್ತಿಯ ಬಲಗಡೆ ಇಟ್ಟು ಪೂಜೆ ಮಾಡಿ. ಇಲ್ಲ ಅಲ್ಲಿ ಜಾಗ ಇಲ್ಲ ಇಡೋಕ್ಕೆ ಅಂದರೆ ದೇವ್ರ ಮನೆಯಲ್ಲಿ ಸೈಡ್ ಇಟ್ಟು ಡೈಲಿ ಪೂಜೆ ಮಾಡ್ಬೋದು. ಡೈಲಿ ಬೆಳಿಗ್ಗೆ 2 ತುಪ್ಪದ ದೀಪ ಹಚ್ಚೋದು ಅಂದರೆ ರಾಯರಿಗೆ ತುಂಬ ಅಂದರೆ ತುಂಬ ಇಷ್ಟ ಅಂತೆ ತುಪ್ಪದ ದೀಪ. ನಿಮಗೆ ಅನುಕೂಲ ಆದರೆ ಪ್ರತಿದಿನವೂ 2 ಹೊತ್ತು ತುಪ್ಪದ ದೀಪ ಹಚ್ಚಿ. ಇಲ್ಲ ಅಂದರೆ ನಾರ್ಮಲ್ ಎಣ್ಣೆಯಿಂದ ಎಲ್ಲ ಥರದ ಮಿಕ್ಸ್ ಎಣ್ಣೆ ಬರುತ್ತಲ್ಲ ಅದನ್ನು ಹಚ್ಚಿದ್ರೂ ಇನ್ನೂ ಒಳ್ಳೆಯದಂತೆ. ಇಲ್ಲ ತುಪ್ಪದ ದೀಪ ಆಗುತ್ತೆ ಅಂದರೆ 2 ಹೊತ್ತು ಕೂಡ ನೀವು 2 ತುಪ್ಪದ ದೀಪ ಹಚ್ಕೋಬೋದು. ಇದು ಅಂದರೆ ತುಂಬ 7 ದಿನ ಇದೆ ಎಲ್ಲ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತೆ. ಅದು ಈಗ ಕೂಡಿ ಬಂದಿರೋ ಮಹತ್ವ ತುಂಬ ಒಳ್ಳೆಯ ಸಮಯ, ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇದು ನಾನು ವಿಡಿಯೋನ ಮಾಡ್ತಾ ಇರೋದು. ನಾಳೆ ಫೆಬ್ರವರಿ 28ರಿಂದ ಸ್ಟಾರ್ಟ್ ಆಗುತ್ತೆ. 7 ದಿನಗಳ ಕಾಲ ಸೇವೆ ಇರುತ್ತೆ. ಯಾರೆಲ್ಲ 7 ದಿನಗಳ ಸೇವೆಯನ್ನು ಪ್ರಾರಂಭ ಮಾಡ್ತೇವಲ್ಲ, ಬೆಳಗಿನ ದಿನ ಬೇಗ ಎದ್ದು ಮಣಿ ದೇವರಿಗೆ ಮತ್ತು ಗಣಪತಿಗೆ ಪೂಜೆಯನ್ನು ಮಾಡಿ ನಾನು ಈ ರೀತಿ ರಾಯರ ಒಂದು ಸೇವೆಯನ್ನು ಮಾಡ್ತಾ ಇದ್ದೀನಿ. ಯಾವುದು ಅಡಚಣೆಗಳು ಬಾರದಾಗೆ ಅಲ್ಲಿ ಒಂದು ಸಣ್ಣ ಸಂಕಲ್ಪ ಮಾಡಿ ಮತ್ತು ರಾಯರಿಗೆ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡಿ ಮತ್ತು ದೀಪ ಎಲ್ಲ ಹಚ್ಚಿ ನೈವೇದ್ಯಕ್ಕೆ ಏನಾದರೂ ನಿಮಗೆ ಯಾವ ರೀತಿ ಆಗುತ್ತೆ ಸ್ವೀಟು ಅದನ್ನು ಮಾಡಿ ಇದು ಮಾಡ್ಬೋದು. ಉಪವಾಸ ಅಂದರೆ ನೀವು 1 ಹೊತ್ತು ಊಟ ಮಾಡಿ ಉಪವಾಸ ಮಾಡ್ತೇನೆ ಅಂದರೆ ಅದು ಇನ್ನೂ ಶ್ರೇಷ್ಠ. ಇಲ್ಲ ಕೆಲವೊಬ್ಬರಿಗೆ ಆ ಉಪವಾಸ ಎಲ್ಲ ಇರೋಕ್ಕಾಗಲ್ಲ ಅಂಥವರು ಕೂಡ ಭಕ್ತಿಯಿಂದ ದೇವರಿಗೆ ಒಳ್ಳೆಯ ಸೇವೆಯನ್ನು ಮಾಡಿದರೂ ನಡೆಯುತ್ತೆ. ಇನ್ನು ಕೆಲವೊಬ್ಬರ ಮನೆಯಲ್ಲಿ ಫೋಟೋ ಅದಿಲ್ಲ ಅಂದರೂ ಕೂಡ ಅವರು ಅವ್ರಿಗೆ ನಿಯರ್ ಏನಾದ್ರು ಮಠ ಇದ್ದರೆ ಮಠಕ್ಕೆ ಹೋಗಿ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಸೇವೆಯನ್ನು ಮಾಡಿ ಬರ್ಬೋದು. ಅವರು ಅಲ್ಲಿ ಹೋಗಿ ತುಪ್ಪ ದೀಪ ಎಲ್ಲ ಹಚ್ಚಿ ಬರ್ಬೋದು. ಇಲ್ಲ ಅಲ್ಲಿ ಅವ್ರಿಗೆ ಯಾವ ರೀತಿ ಸೇವೆ ಆಗುತ್ತೆ ಆ ರೀತಿ ಸೇವೆ ಮಾಡಿ ಬಂದರೂ ಕೂಡ ಈ 7 ದಿನದ್ದು ತುಂಬ ಉತ್ತಮವಾದದ್ದು.
ಇಲ್ಲ ನಾವು ಮನೆಯಲ್ಲೇ ಮಾಡ್ತೀವಿ ಅಂದರೆ ಈ ರೀತಿ ಮನೆಯಲ್ಲೇನೂ ಕೂಡ ನೀವು ಮಾಡ್ಬೋದು. ಆದಷ್ಟು 7 ದಿನಗಳ ಕಾಲ ಎಷ್ಟಾಗುತ್ತೆ ನೀವು ಅಷ್ಟು ರಾಘವೇಂದ್ರ ಸ್ವಾಮಿಗಳನ್ನು ನೆನೆಸ್ತಾ ಇಲ್ಲ ಅವ್ರಿಗೆ ನಾಮಸ್ಮರಣೆಯನ್ನು ಮಾಡ್ತಾ ಕಾಲ ಕಳೆದರೆ ತುಂಬ ಒಳ್ಳೆಯದು. ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಯಾರಾದರೂ ಮಾಡಬಹುದು. ಇಬ್ಬರಲ್ಲಿ ಯಾರಾದರೂ ಮಾಡಿದರೂ ಕೂಡ ಒಳ್ಳೆಯದೇ. ಗಂಡು ಮಕ್ಕಳೇ ಮಾಡಬೇಕು ಹೆಣ್ಮಕ್ಳೇ ಮಾಡಬೇಕು ಅಂತ ಏನಿಲ್ಲ, ಇಬ್ಬರೂ ಮಾಡ್ಬೋದು. ಆದಷ್ಟು ಅಭಿಷೇಕಗಳನ್ನೆಲ್ಲ ಗಂಡು ಮಕ್ಕಳು ಮನೆಯಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಡೈಲಿ ಅಥವಾ ವಾರಕ್ಕೆ ಗುರುವಾರ ಒಮ್ಮೆ ಈ ರೀತಿ ರಾಯರ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದು. ಇವಾಗ ಸೇವೆ ಇರೋದ್ರಿಂದ ನೀವು ಪ್ರತಿದಿನ 7 ದಿನವೂ ಪಂಚಾಮೃತ ಅಭಿಷೇಕವನ್ನು ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು. ಮತ್ತು ಆದಷ್ಟು ಹೆಣ್ಮಕ್ಳು ಸೀರೆ, ಗಂಡು ಮಕ್ಕಳು ಪಂಚೆಯನ್ನು ಉಟ್ಕೊಂಡು ಪೂಜೆ ಮಾಡುವಾಗ ಉಟ್ಕೊಂಡು ಮಾಡಿದರೆ ತುಂಬ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಒಳ್ಳೆಯ ಅವಕಾಶವನ್ನು ಎಲ್ಲರೂ ಉಪಯೋಗಿಸ್ಕೊತೀರಾ, ರಾಘವೇಂದ್ರ ಸ್ವಾಮಿಗಳ ಪಾತ್ರಕ್ಕೆ ಪ್ರಿಯರಾಗ್ತೀರಾ ಅಂದ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ಇಲ್ಲ ಡೌಟ್ ಇದ್ದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವಾಗಲೇ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಮೂಲಕ ಎಲ್ಲರೂ ರಾಘವೇಂದ್ರ ಸ್ವಾಮಿ ಒಳ್ಳೆಯದನ್ನು ಮಾಡಲಿ, ಅವರ ರಾಘವೇಂದ್ರ ಸ್ವಾಮಿಯ ಸೇವೆಯನ್ನು ಮಾಡಿ ಎಲ್ಲರೂ ಅವರ ತಮ್ಮ ಇಷ್ಟಾರ್ಥಗಳನ್ನು ಎಲ್ಲ ಈಡೇರಿಸಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.